ಮದ್ದೂರಿನ ಗಣೇಶನ ಉತ್ಸವ ಶಾಂತಿಯುತದಲ್ಲಿ ಗಣೇಶನ ವಿಸರ್ಜನೆ ಮಾಡಿದ್ರು. ಕಳೆದ ವರ್ಷ ಅದೇ ಮಂಡ್ಯದಲ್ಲಿ ನಮ್ಮ ಹನುಮಾನ್ ಧ್ವಜವನ್ನು ಆರಿಸಿದಕ್ಕೆ ಕಿತ್ತಾಕಿದ್ರು. ಈ ವರ್ಷ ನಮ್ಮ ಮದ್ದೂರಿನ ಹಿಂದೂ ಸಂಘಟನೆಗಳು ಬಹಳ ಪವಿತ್ರವಾದ ಹಬ್ಬ ನಮ್ಮ ಗಣೇಶನ ಶಾಂತ ರೀತಿಯಿಂದ ವಿಸರ್ಜನೆ ಮಾಡಂತ ಸಂದರ್ಭದಲ್ಲಿ ಈ ಅಲ್ಪಸಂಖ್ಯಾತ ಗುಂಡಗಳು ಕಲ್ಲು ತೂರಾಟ ಮಾಡಿದರೆ. ನಿನ್ನೆ ದಿವಸ ಪಾಕಿಸ್ತಾನ ಧ್ವಜವನ್ನು ಈ ಭದ್ರಾವತಿಯಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಕರೀತಾರೆ. ಈ ಘಟನೆಗಳಿಗೆ ಕಾರಣ ಏನು ಹುಬ್ಬಳ್ಳಿ ಪೊಲೀಸ್ ಠಾಣೆ ಮೇಲೆ ದಾಳಿ ಮಾಡಿದಂತವ್ರನ್ನ ಮೈಸೂರು ಉದಯಗಿರಿ ಮತ್ತು ಡಿಜೆಹಳ್ಳಿ ಕೆಜೆಹಳ್ಳಿ ಘಟನೆಗಳಾದವರ ಅವರ ಮೇಲೆ ಮೊನ್ನೆ ಈ ಸರ್ಕಾರ ಅಲ್ಪಸಂಖ್ಯಾತರ ಮೇಲೆ ಅಲ್ಪಸಂಖ್ಯಾತರ ಮತಗಳನ್ನು ಓಲೈಸಲು ಅವರ ಮೇಲೆ ಹಾಕಿರ್ತಕ್ಕಂಥ ಮೊಕದ್ದಮೆಗಳನ್ನು ವಾಪಸ್ ಪಡಿತಾ ಇದ್ದಾರೆ. ಅವರಿಗೆ ಪ್ರಚೋದನೆ ಕುಮ್ಮು ಕೊಟ್ಟಂಗಾಗುತ್ತೆ. ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಬ್ರದರ್ಸ್ ಅಂತ ಕರೆದು ಕುಕ್ಕರ್ ಬಾಂಬ್ ಬ್ಲಾಸ್ಟರ್ ಮಾಡಿದ್ರಿ. ಈ ಸರ್ಕಾರದ ಕುಮ್ಮಕ್ಕಿಂದ ಅಲ್ಪಸಂಖ್ಯಾತ ಗುಂಡಗಳು ಅಟ್ಟಾಸೆ ಮೆರೆದಿದ್ದಾರೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇಲ್ಲ, ಸಿದ್ದರಾಮಯ್ಯ ನೇತೃತ್ವ ಸರ್ಕಾರ ಇಲ್ಲ. ಕರ್ನಾಟಕದಲ್ಲಿ ಪಾಕಿಸ್ತಾನ ಸರ್ಕಾರ, ತಾಲಿಬಾನ್ ಸರ್ಕಾರ ಆಡಳಿತ ಮಾಡ್ತಾರೆ. ಒಂದ್ ರೀತಿ ತೊಗಲಕ್ ದರ್ಬಾರ್ ಅಂತ ವರ್ತಿಸಿದ್ರೆ ಸಿದ್ದರಾಮಯ್ಯನವರೇ, ಡಿ ಕೆ ಶಿವಕುಮಾರ್, ಪರಮೇಶ್ವರ್ ಅವರೇ, ನಾನು ಕೇಳ್ತೀನಿ, ಪರಮೇಶ್ವರ್ ಅವರೇ, ಸಿದ್ದರಾಮಯ್ಯನವರೇ, ರಾಮ ಮಂದಿರ ಕಟ್ಸಿದ್ವಿ ಅಂತ ಹೇಳಿರಿ. ನಿಮ್ಮ ತಂದೆ ತಾಯಿ ಅಂತ ಒಳ್ಳೆ ಹೆಸರು ಹಿಡಿದ್ರೆ ಸಿದ್ದರಾಮ ನೋಡಿ, ದೇವರ ಹೆಸರು. ಶಿವಕುಮಾರ್, ಶಿವ, ಪರಮೇಶ್ವರ್, ಗೃಹ ಸಚಿವರು, ಪರಮಾತ್ಮ, ಈ ಮೂರು ಜನ ನೀವು ಬ್ರಹ್ಮ ವಿಷ್ಣು ಮಹೇಶ್ವರ ನೀವು ಹೇಳಿಕೊಂಡು ಇಡೀ ಹಿಂದೂಗಳಿಗೆ ಅಪಮಾನ ಮಾಡ್ತದ್ರಿ. ಈ ಮನುಕುಲಕ್ಕೆ ನಿನ್ನೆ ನಡೆದ ಘಟನೆ ಮಹಿಳೆಯರ ಮೇಲೆ ನೋಡಿ ಕಲ್ಲು ತೂರಾಟ ಮಾಡಿದ್ರು. ನಮ್ಮ ಹಿಂದೂ ಸಂಘಟನೆಗಳು ನಿನ್ನೆ ಶಾಂತ ರೀತಿಯಿಂದ ಪ್ರತಿಭಟನೆ ಮಾಡೋ ಸಂದರ್ಭದಲ್ಲಿ ಮಹಿಳೆಯರ ಮೇಲೆ ಈ ಕಾಂಗ್ರೆಸ್ ಏಜೆಂಟ್ ಅಂತ ಪೊಲೀಸರು ವರ್ತನೆ ಮಾಡ್ತಾರೆ. ಕಾಲು ತುಳಿತಕ್ಕೆ ಒಳಗಾದಾಗ ನೀವೇ ಬಲಿಯಾಗಿದ್ದು ಪೊಲೀಸರು. ನಿನ್ನೆ ಮಹಿಳೆಯರ ಮೇಲೆ, ನಮ್ಮ ಯುವಕರ ಮೇಲೆ, ಹಿಂದೂಗಳ ಮೇಲೆ ಲಾಠಿ ಚಾರ್ಜ್ ಮಾಡಿದ್ದಾರೆ. ಪರಮೇಶ್ವರ್ ಹೇಳ್ತಾರೆ ಹಿಂದೂ ಸಂಘಟನೆಯವರು ಕಲ್ಲು ತೂರಾಟ ಮಾಡಿದ್ದಾರೆ ಹೇಳ್ತಾರೆ. ನಿನ್ನೆ ದಿವಸ ಬಂಧಿಸಿದ್ರಲ್ಲ ಅವ್ರನ್ನ, ಬರೀ ಬಂಧಿಸೋದಲ್ಲ, ಕ್ರಿಮಿನಲ್ ಕೇಸ್ ಹಾಕ್ಬೇಕು, ಗುಂಡಾ ಕೇಸ್ ಹಾಕ್ಬೇಕು, ಅವ್ರಿಗೆ ಗಲ್ಲಿಗೇರಿಸ್ಬೇಕು, ಇಲ್ಲ ಗುಂಡಿಟ್ಟು ಹೊಡಿಬೇಕಂತ ನೇರವಾಗಿ. ಇದು ವಿವಾದಾತ್ಮಕ ಹೇಳಿಕೆ ಅಲ್ಲ. ನೋಡಿ, ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿದವ್ರನ್ನ ಏನ್ ಮಾಡಿದ್ರಿ ನೀವು? FSL ರಿಪೋರ್ಟ್ ವರದಿ ಬರ್ಬೇಕಂತ ನಾಚಿಕೆ ಆಗಲ್ವಾ? ವಿಡಿಯೋ ಇದೆ, ಆಡಿಯೋ ಇದೆ, ಅಂತ ರಕ್ಷಣೆ ಮಾಡ್ತೀರಿ. ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿದವ್ರನ್ನ ಅಂತವ್ರನ್ನ ಮಟ್ಟ ಹಾಕಿದ್ರೆ ಈ ನಮ್ಮ ರಾಜ್ಯ ಕರ್ನಾಟಕ ರಾಜ್ಯ ಶಾಂತಿ ಸುವ್ಯವಸ್ಥೆಗೆ ಹೆಸರಾಂತ ರಾಜ್ಯ ನಾಡು. ಈ ಅಲ್ಪಸಂಖ್ಯಾತ ಗುಂಡ ಅಟ್ಟಾಸನೆ ಮೆರೆದಿರಲಿಲ್ಲ. ಭದ್ರಾವತಿ ಘಟನೆ ಇರ್ಬೋದು, ಅಥವಾ ಹಿಂದೆ ಶಿವಮೊಗ್ಗ ಇರ್ಬೋದು, ಸುಹಾಸ್ ಶೆಟ್ಟಿ ಇರ್ಬೋದು, ಯಾವುದೇ ಘಟನೆ ಇರ್ಬೋದು, ಇದಕ್ಕೆ ಕಾರಣ ಕಾಂಗ್ರೆಸ್ಸಿನ ಪ್ರಚೋದನೆ. ಡಿಜೆಹಳ್ಳಿ, ಕೆಜೆಹಳ್ಳಿ ಎಲ್ಲ ಘಟನೆಗಳು, ಮೈಸೂರಿನ ಉದಯಗಿರಿ ಪೊಲೀಸ್ ಠಾಣೆ ಮೇಲೆ ದಾಳಿ ಮಾಡಿದ್ರು, ಯಾವುದೋ ಒಂದು ಸಣ್ಣ ಪೋಸ್ಟ್ ಹಾಕಿದ್ಕೆ. ಹುಬ್ಬಳ್ಳಿ ಘಟನೆ ಏನಾಯ್ತು? ನೇಹ ಹತ್ಯೆ ಪ್ರಕರಣ ಏನಾಯ್ತು? ಇದುವರೆಗೂ ನಾನು ಹೇಳ್ತೀನಿ, ಈ ಸರ್ಕಾರ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವದಲ್ಲ, ಇದು ಪಾಕಿಸ್ತಾನಿ ಸರ್ಕಾರ, ತಾಲಿಬಾನ್ ಸರ್ಕಾರ. ಒತ್ತಾಯ ಮಾಡ್ತೀನಿ, ಈ ಯಾವ ಅಯೋಗ್ಯರು ನಮ್ಮ ಅಲ್ಪಸಂಖ್ಯಾತ ಗುಂಡುಗಳು ಅಟ್ಟಾಸನೆ ಮೆರೆದಿದ್ದಾರೆ ಅಂತವ್ರಿಗೆ ಮುಲಾಜಿಲ್ಲ, ಗುಂಡಿಟ್ಟು ಹೊಡಿಬೇಕು, ಗಲ್ಲಿಗೇರಿಸೋಕ್. ನೀವು ಬಂಧಿಸಿ ನಾಟಕ ಮಾಡಕ್ಕೆ, ಜನರಿಗೆ ಮುಂದೆ ನಾಟಕ ಮಾಡಕ್ ಹೊರಡಿ. ಅದೇ ಹಿಂದೂಗಳು ಮಾಡಿದ್ರೆ ಬಿಡ್ತಿದ್ರೆ ಎಡೆಗೆ ಮರಿ ಕಟ್ಟಬೇಕಾದ ನನ್ನ ಮಕ್ಕಳಂತೆ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ. ನೀನೊಂದು 2 ಸಲ ನಾನು ಭೇಟಿ ಕೊಡ್ತೀನಿ ಮದ್ದೂರಿಗೆ. ನಾವು ಧರ್ಮದ ರಾಜಕಾರಣಕ್ಕೆ ಬೆರೆಸಲ್ಲ. ನಮ್ಮ ಉದ್ದೇಶ ಇಷ್ಟೇ, ಹಿಂದೂ ಧರ್ಮಕ್ಕೆ ಅವಮಾನ ಮಾಡಿದಾಗ ಭಾರತೀಯ ಜನತಾ ಪಾರ್ಟಿ ಸ್ವಾಭಿಮಾನಿಗಳು, ಇದು ಹಿಂದೂ ರಾಷ್ಟ್ರ, ಭಾರತ ದೇಶ ಜಾತ್ಯತೀತ ರಾಷ್ಟ್ರ, ಇದು ಹಿಂದೂ ರಾಷ್ಟ್ರ. ಪಾಕಿಸ್ತಾನಕ್ಕೆ ಹೋಗಿ ಹಿಂದೂಸ್ತಾನ್ ಜಿಂದಾಬಾದ್ ಬಿಟ್ಟು ಬಿಡ್ತಾರ? ಅದೇ ರೀತಿ ನಮ್ಮ ಹಿಂದೂ ದೇಶದಲ್ಲಿ, ಹಿಂದೂ ರಾಷ್ಟ್ರದಲ್ಲಿ ಯಾವನೇ ಆಗಲಿ, ಪಾಕಿಸ್ತಾನ ಇರಬಹುದು, ತಾಲಿಬಾನ್ ಇರಬಹುದು, PFI ಇರಬಹುದು, STP ಸಂಘಟನೆಗಳು ಅಟ್ಟಾಸನೆ ಮೆರೆಯೋದಕ್ಕೆ ಅವಕಾಶ ಕೊಟ್ಟಿದೆ ಕಾಂಗ್ರೆಸ್. ಇಂಥ ನನ್ನ ಮಕ್ಕಳು ಗುಂಡಿಟ್ಟು ಹೊಡಿಬೇಕಂತೇಳಿ ಮತ್ತೊಮ್ಮೆ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ. ಧನ್ಯವಾದಗಳು. ಅದೇ ಉದಯಗಿರಿ, ಡಿಜೆಹಳ್ಳಿ, ಕೆಜೆಹಳ್ಳಿ, ಉದಯಗಿರಿ, ಹುಬ್ಬಳ್ಳಿ ಮೊನ್ನೆ ಏನು ಅಲ್ಪಸಂಖ್ಯಾತ ಗುಂಡಗಳ ಮೇಲೆ ಹಾಕಿದ ಮೊಕದ್ದಮೆ ವಾಪಸ್ ಪಡೆದ್ರು. ಇದು ಸರ್ಕಾರದ ಪ್ರಚೋದನೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರದಾಗ ಇಲ್ಲ, ಪಾಕಿಸ್ತಾನಿ ತಾಲಿಬಾನ್ ಸರ್ಕಾರ ಇದೆ. ಧನ್ಯವಾದಗಳು.
ನಾನು ಹೇಳ್ತಾ ಅದನ್ನೇ ನೋಡಿ. ಇವ್ರು ಹೇಳ್ತಾರೆ ಇಲ್ಲ, ಅಲ್ಲಿಯ ಶಾಸಕರು ಹೇಳ್ತಾರೆ ಇಲ್ಲ, ಆ ರೀತಿ ಕೂಗಿಲ್ಲ. ಇವ್ರಿಗಿದು ನಾಚಿಕೆಗಳಲ್ವಾ? ಆಡಿಯೋ ವಿಡಿಯೋ ಅಲ್ವಾ? ವಿಧಾನಸೌಧದಲ್ಲಿ ಕೂಗಿದವ್ರನ್ನ ಇವರು ರಕ್ಷಣೆ ಮಾಡ್ತಾರೆ. FSL ವರದಿ ಬರದಿ ಅಂತ ಹೇಳಿ ಅಂದ್ರೆ ಅವ್ರ ಬಗ್ಗೆ ಸಾಫ್ಟ್. ಆ ಒತ್ತಾಯ ಮಾಡಿ ಭಾರತೀಯ ಜನತಾ ಪಾರ್ಟಿ ವೋಟ್ ಬ್ಯಾಂಕ್ ರಾಜಕಾರಣ ಮಾಡಲ್ಲ ಅಂತ ನನ್ನ ಮಕ್ಕಳ ಮಟ್ಟ ಹಾಕಿ ಒತ್ತಾಯ ಮಾಡ್ತೀನಿ. ನಾನು ಇನ್ನಕ್ಕೆ 2 ದಿವಸದಲ್ಲಿ ನಾನು ಮತ್ತೂರಿಗೆ ಭೇಟಿ ಕೊಡ್ತೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.